ಓಂ ನಮಃ ಶಿವಾಯ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆದಂಥ ಸಂದರ್ಭದಲ್ಲಿ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ಹೇಗೆ ಅಂತೇಳಿ ಒಂದು ಪ್ರಾಬ್ಲಮನ್ನು ಮಾತ್ರ ನಾವು ನೋಡಿದ್ವಿ. ನಿಮಗೆ ಸಾಕಷ್ಟು ಐಡಿಯಾ ಗೊತ್ತಾಗಿದೆ ಅಂತೇಳ್ಬಿಟ್ಟು ಅಂದ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮತ್ತೆ 2 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದನ್ನು ಕೂಡ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಸೊ ಮುಂದೆ ಬ್ಯಾಲೆನ್ಸ್ ಶೀಟ್ ಬಂದಂಥ ಸಂದರ್ಭದಲ್ಲಿ ಹೇಗೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು, ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ 2ನೇ ಪ್ರಾಬ್ಲಮ್ಗೆ ಹೋಗೋಣ ಬನ್ನಿ. ಓಕೆ, ನೋಡಿ, ಇಲ್ಲಿ 6 ಟ್ರಾನ್ಸಾಕ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂತಂದರೆ ಇಲ್ಲಿ ಪಾಸ್ ದ ಜರ್ನಲ್ ಎಂಟ್ರೀಸ್ ಫಾರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಅಂತೇಳಿ. ಸೊ 6 ಟ್ರಾನ್ಸಾಕ್ಷನ್ಸು ಕೊಟ್ಟಿದ್ದಾರೆ. ಸೊ ಅದನ್ನೇನು ಮಾಡಬೇಕಾಗಿದೆ ನಾವೀಗಂದರೆ ಜರ್ನಲ್ ಎಂಟ್ರೀಸನ್ನು ಪ್ರಿಪ್ರೇಷನ್ ಮಾಡಬೇಕಂದ್ರೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗಿದೆ. ಫಸ್ಟ್ ಹೇಳ್ತಾ ಇದ್ದಾರೆ, conversion of 1 lakh fully paid up equity shares of rupees 10 each into stock of rupees 60,000 and balance as 12% fully convertible debentures ಅಂತ ಹೇಳಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಇಲ್ಲಿ ನೋಡೋದಾದರೆ, ಸೊ ಕನ್ವರ್ಷನ್ ಆಫ್ 1 lakh fully paid equity shares of rupees 10 each. ಸೊ ಇಲ್ಲಿ 1 ಲಕ್ಷ ಈಕ್ವಿಟಿ ಶೇರ್ಸ್ಗಳಿದ್ದಾವೆ. 1 ಲಕ್ಷ ಈಕ್ವಿಟಿ ಶೇರ್ಸು, ಒಂದು ಶೇರಿನ ಬೆಲೆ 10 ರೂಪಾಯಿ ಇದೆ. ಈಚ್ ಇಂಟು ಸ್ಟಾಕ್ ಆಫ್ rupees 60,000 ಅದನ್ನ ಕನ್ವರ್ಟ್ ಮಾಡಬೇಕಾಗಿದೆ. ಏನಾಗಿ ಕನ್ವರ್ಟ್ ಮಾಡಬೇಕಾಗಿದೆ ಅಂದರೆ 60,000 ಏನಾಗಿ 60,000 ಸ್ಟಾಕ್ ಕನ್ವರ್ಟ್ ಮಾಡಬೇಕಾಗಿದೆ. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಏನು ಮಾಡಬೇಕಾಗಿದೆ ಅಂದರೆ 12% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ಅಂದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಮ್ಮ ಹತ್ರ ಅಂದರೆ ನೋಡಿ ಹೇಳ್ತಾ ಇದ್ದಾರೆ, ಕನ್ವರ್ಷನ್ ಆಫ್ 1 lakh ಫುಲ್ಲಿ ಪೇಡ್ ಅಪ್ ಈಕ್ವಿಟಿ ಶೇರ್ಸ್ ಆಫ್ rupees 10 ಈಚ್. 1 ಲಕ್ಷ ಶೇರ್ಸ್ ಇದ್ದಾವೆ, ಒಂದಕ್ಕೆ 10 ರೂಪಾಯಿ. ಸೊ ಅಂದರೆ ಏನಾಗ್ತಿದೆ ಇಲ್ಲಿ 1 lakh ಕೇಳ್ತಾ ಇದ್ದಾರಲ್ವಾ, ಇಸ್ ನೋಡಿ ಈಕ್ವಲ್ಸ್ 1 ಲಕ್ಷ ಶೇರ್ಸ್ ಇದ್ದಾವೆ. 1 ಲಕ್ಷ ಶೇರ್ಸ್ ಇಂಟು ಒಂದಕ್ಕೆ 10 ರೂಪೀಸು, ಅಲ್ಲಿಗೆ 10 lakh rupees ಆಗುತ್ತೆ ಅಲ್ವಾ. ಸೊ ಆ 10 lakh rupeesನ ಬರೀತಾ ಇದ್ದಾರೆ. 1 ಲಕ್ಷ ಶೇರ್ಸ್ ಇದ್ದಾವೆ, ಒಂದಕ್ಕೆ 10 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 10 ಲಕ್ಷ ಶೇರ್ಸು, 10 ಲಕ್ಷ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಶೇರ್ಸ್ಗಳಿದ್ದಾವೆ. ಆ 10 ಲಕ್ಷ ರೂಪಾಯಿ ಶೇರ್ಸ್ ಇತ್ತು. ಈಗ ಅದೇನು ಮಾಡೋಕ್ಕೆ ಹೇಳಿದ್ದಾರೆ, ಈಕ್ವಿಟಿ ಸ್ಟಾಕ್ ಮತ್ತು 12% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಟೋಟಲ್ ಅಮೌಂಟ್ ವಿ ಆರ್ ಹ್ಯಾವಿಂಗ್ ಈಸ್ 10 lakh rupees. ಸೊ 10 ಲಕ್ಷ, 1 ಲಕ್ಷ ಶೇರ್ಸ್ ಇದ್ದಾವೆ, ಒಂದಕ್ಕೆ 10 ರೂಪಾಯಿ, ಅಲ್ಲಿಗೆ 10 ಲಕ್ಷ ರೂಪಾಯಿ ಆಯಿತು. 10 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಈಕ್ವಿಟಿ ಶೇರ್ಸ್ಗಳನ್ನು 60,000 ಸ್ಟಾಕಾಗಿ ಕನ್ವರ್ಟ್ ಮಾಡಿ ಅಂತ ಹೇಳಿದ್ದಾರೆ. 60,000 ಮಾತ್ರ ಸ್ಟಾಕ್ ಆಗಿ. ಸೊ ಹಂಗಾಗಿ ಇಲ್ಲಿ 60,000 ಸ್ಟಾಕಾಗಿ ನಾನು ಕನ್ವರ್ಟ್ ಮಾಡ್ತಾ ಇದ್ದೀನಿ. 60,000 ಸ್ಟಾಕ್ ಆಯಿತು. ಇನ್ನು ಉಳಿದ ಬ್ಯಾಲೆನ್ಸನ್ನು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ ನೋಡಿ. ಸೊ ಅಂಡ್ ಬ್ಯಾಲೆನ್ಸ್ ಆ್ಯಸ್ 12% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸ್ ಅಂತ ಹೇಳಿದ್ದಾರೆ. ಸೊ 12% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಸು ಔಟ್ ಆಫ್ 10 lakh 60,000 rupees ಹ್ಯಾಸ್ ಬೀನ್ ಕನ್ವರ್ಟೆಡ್ ಇಂಟು equity stock and remaining balance has to be converted into 12% fully convertible debentures ಅಂತ ಹೇಳಿದ್ದಾರೆ. ಸೊ ಅಂದರೆ 10 lakh ಮೈನಸ್ 60,000 ಅಲ್ವಾ. ಈಗ 10 ಲಕ್ಷ ಇದೆ, 10 ಲಕ್ಷದಲ್ಲಿ 60,000 ಮೈನಸ್ ಮಾಡಿದ್ರೆ ಇನ್ನು 9,40,000 ಅಮೌಂಟಿಂದ ಏನು ಮಾಡಬೇಕಾಗಿದೆ, ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ಗೆ ಕನ್ವರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಮಾಡಿದ್ದೀವಿ. ಜರ್ನಲ್ ಎಂಟ್ರೀಸ್ ನಿಮಗೆ ಗೊತ್ತಿದೆ, ಸರಿ, ಅದು ನರೇಷನ್ ಬರೆಯೋದು ಗೊತ್ತಿದೆ. ಸೊ ಹಾಗಾಗಿ ಮತ್ತೆ ಮುಂದೆ ಹೋಗ್ತೀನಿ. ಇದು ಮೊದಲನೇದು. ಇನ್ನು 2ನೇದಾಗಿ ಬಂದರೆ ಕನ್ವರ್ಷನ್ ಆಫ್ 2 lakh ಫುಲ್ಲಿ ಪೇಡ್ ಅಪ್ ಪ್ರಿಫರೆನ್ಷಿಯಲ್ ಶೇರ್ಸ್ ಆಫ್ rupees 10 ಈಚ್ ಇಂಟು 8% ಡಿಬೆಂಚರ್ಸ್ ಆಫ್ rupees 80,000 ಆ್ಯಂಡ್ ಬ್ಯಾಲೆನ್ಸ್ ಆ್ಯಸ್ 8% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ ಅಂತ ಹೇಳಿದ್ದಾರೆ. ಭಾಳ ಸ್ಪಷ್ಟವಾಗಿ ಕೇಳಿದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಏನು ಹೇಳ್ತಾ ಇದ್ದಾರೆ, ಕನ್ವರ್ಷನ್ ಆಫ್ 2 lakh ಫುಲ್ಲಿ ಪೇಡ್ ಪ್ರಿಫರೆನ್ಷಿಯಲ್ ಶೇರ್ಸ್ 2 lakh ಇದೆ. ಸೊ 2 lakh ಇಂಟು 10 ಮಾಡ್ಕೊಳ್ತಾ ಇದ್ದಾರೆ, ಅಂದರೆ 20 lakh. ಸೊ 20 ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂತಹ ಶೇರ್ಸ್ಗಳಿದ್ದಾವೆ, ಹೌದಲ್ವಾ. ಅವುಗಳನ್ನು ಏನು ಮಾಡೋಕ್ಕೆ ಕೇಳಿದ್ದಾರೆ, ಡಿಬೆಂಚರ್ಸು 8% ಡಿಬೆಂಚರ್ಸ್ ಆಗಿ 80,000 ಅಮೌಂಟನ್ನು ಏನು ಮಾಡಿದರೆ ಆ ಕಡೆಗೆ ಟ್ರಾನ್ಸ್ಫರ್ ಮಾಡಿ, ಅಂದರೆ ಕನ್ವರ್ಟ್ ಮಾಡಿ. 20 ಲಕ್ಷ ಇದೆಯಲ್ಲ, 20 ಲಕ್ಷದಲ್ಲಿ 80,000 ರೂಪಾಯಿನ 8% ಡಿಬೆಂಚರ್ಸ್ ಆಗಿ ಕನ್ವರ್ಟ್ ಮಾಡಿ. ಇನ್ನು ಉಳಿದಿರತಕ್ಕಂತಹ ಬ್ಯಾಲೆನ್ಸನ್ನು 8% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ ಆಗಿ ಮಾಡಿ ಅಂತ ಮಾಡಿ ಹೇಳಿದ್ದಾರೆ. ಸೊ ಹಂಗಾಗಿ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ನಂಬರ್ ಆಫ್ ಶೇರ್ಸ್ ಎಷ್ಟಿದ್ದಾವೆ, 2 ಲಕ್ಷ ಶೇರ್ಸ್ ಇದ್ದಾವೆ, ಹೌದಲ್ವಾ. ಸೊ 2 ಲಕ್ಷ ಶೇರ್ಸ್ ಇದ್ದಾವೆ ಇಂಟು 10 ರೂಪೀಸ್ ಆಗುತ್ತೆ, ಅಂದರೆ 20 lakh rupees. ಅದರಲ್ಲಿ 80,000 ರೂಪೀಸ್ ಬೆಲೆ ಬಾಳ್ತಕ್ಕಂತಹ, ಅಂದರೆ ಅದರಲ್ಲಿ ಟೋಟಲ್ ಅಮೌಂಟ್, ಸೊ ಟೋಟಲ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ವಿ ಆರ್ ಹ್ಯಾವಿಂಗ್ ಇಸ್ 20 lakh. ಔಟ್ ಆಫ್ ದ 20 lakh 80,000 ರೂಪಾಯಿ ಹ್ಯಾಸ್ ಟು ಬಿ ಕನ್ವರ್ಟೆಡ್ ಇಂಟು 8% ಡಿಬೆಂಚರ್ಸ್ ಅಂತ ಹೇಳಿದ್ದಾರೆ. ಸೊ 8% ಡಿಬೆಂಚರ್ಸ್ ಹಾಕಿದ್ದೀನಿ. ಆ್ಯಂಡ್ ರಿಮೈನಿಂಗ್ ಇಂಟು 8% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ ಅಂತ ಹೇಳಿದ್ದಾರೆ. ಸೊ ಅಂದರೆ 2 lakh ಇದೆ, 2 lakh ಮೈನಸ್ 80,000 ಅಂದರೆ 19,20,000, ಹೌದಲ್ವಾ. 19,20,000 ರೂಪೀಸ್ದು ಕಂಪ್ಲೀಟಾಗಿ ಏನು ಮಾಡಿದೆ, ಏನಾಯ್ತು ಈಗ ಅದು
18 lakh, ಎಸ್ 19,20,000 ಪ್ಲಸ್ 80,000 ಈಸ್ ಈಕ್ವಲ್ ಟು 20 lakh. ನಮ್ಮ ಹತ್ರ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲು 20 lakh ಇತ್ತು, ಅದರಲ್ಲಿ 80,000 rupees ಡಿಬೆಂಚರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ, 8% ಡಿಬೆಂಚರ್ ಆಗಿ. ಇನ್ನು ರಿಮೈನಿಂಗ್ ಬ್ಯಾಲೆನ್ಸನ್ನು ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ ಆಗಿ 8% ಫುಲ್ಲಿ ಕನ್ವರ್ಟಬಲ್ ಡಿಬೆಂಚರ್ ಆಗಿ ಕನ್ವರ್ಟ್ ಮಾಡಿದ್ದೀನಿ. ಹಾಗಾಗಿ ಆ ಅಮೌಂಟನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಅಲ್ವಾ. ಫೈನ್, ಇದು ಎರಡನೇ ಟ್ರಾನ್ಸಾಕ್ಷನ್. ಥರ್ಡಿಗೆ ಬರೋಣ. ಥರ್ಡ್ ಏನು ಹೇಳ್ತಾ ಇದ್ದಾರೆ ಅಂದರೆ ₹1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ ರೆಡ್ಯೂಸ್ಡ್ ಬೈ 40% ಅಂತ ಹೇಳಿದ್ದಾರೆ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಿದೆ ಅಂದರೆ 1 lakh ಇದೆ, ಹೌದಲ್ವಾ. ದ ಟೋಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ವೇರ್ ಹ್ಯಾವಿಂಗ್ ಈಸ್ 1 lakh ರೂಪಿ. ಇಟ್ ಹ್ಯಾಸ್ ಬೀನ್ ರೆಡ್ಯೂಸ್ಡ್ ಬೈ 40%, 40% ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮೀನ್ಸ್ ಇಯರ್ ಏನು ಮೆನ್ಷನ್ ಮಾಡಿದ್ರಲ್ಲ ಇದನ್ನು, ಇಲ್ಲಿ ಎಷ್ಟಿದೆ ನಮ್ಮ ಹತ್ರ 1 lakh ರೂಪಿ ಇದೆ ಅಲ್ವಾ. ಸೊ 1 ಲಕ್ಷ ರೂಪಾಯಿ ಇದೆ. ಓಕೆ, 1 lakh ರೂಪಿ ಇದೆ. ಸೊ ನೆಕ್ಸ್ಟ್ ಏನು ಮಾಡೋದು, ರೆಡ್ಯೂಸ್ ಬೈ ಅಂತ ಹೇಳಿದ್ದಾರೆ. ಸೊ ಎಷ್ಟು ಬೈ ಅಂತ ಹೇಳಿದ್ರೆ ಎಷ್ಟು ರಿಡ್ಯೂಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದರೆ ಅಷ್ಟು ಅಂತ ಹೇಳ್ಬಿಟ್ಟು ನೋಡಿ, ಬೈ 40% ಅಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ 1 lakh ಇಂಟು 40% ಮಾಡಿದರೆ 40,000 rupees ಆಗುತ್ತೆ, 40,000 ರೂಪಾಯಿ ವ್ಯಾಲ್ಯೂ ಕಡಿಮೆ ಆಯಿತು. ಅಂದರೆ 1 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಈಕ್ವಿಟಿ ಶೇರ್ ಕ್ಯಾಪಿಟಲ್ನ ಮೊತ್ತವನ್ನು 40% ಕಡಿಮೆ ಮಾಡಿ, ಕ್ಯಾಪಿಟಲ್ ರಿಡಕ್ಷನ್ 40%. ಹಾಗಾದ್ರೆ ಡಿಫರೆನ್ಸ್ ಎಷ್ಟಿದೆ, 60,000 rupees ಇದೆ. ಸೊ ಫಸ್ಟ್ ನಮಗೆ ಜರ್ನಲ್ ಎಂಟ್ರೀಸ್ ಬರಬೇಕು. ಹೌ ಟು ಪಾಸ್ ದ ಜರ್ನಲ್ ಎಂಟ್ರೀಸ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಓಲ್ಡ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಅರ್ಲಿಯರ್ ವಿ ಹ್ಯಾಡ್ 1 lakh ರೂಪಿ ವರ್ತ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, ಔಟ್ ಆಫ್ ವಿಚ್ 40,000 ಹ್ಯಾಸ್ ಬೀನ್ ರಿಡ್ಯೂಸ್ಡ್. ದಟ್ ಹ್ಯಾಸ್ ಟು ಬಿ ಶೌನ್ ಇನ್ ದ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತ ಕ್ರೆಡಿಟಲ್ಲಿ ತೋರಿಸ್ತಾ ಇದ್ದೀರಾ. ದ ಡಿಫರೆನ್ಸ್ ಇಸ್ 60,000. 1 lakh ಇತ್ತು, 40,000 ವ್ಯಾಲ್ಯೂ ಕಡಿಮೆ ಆಯಿತು, ಇನ್ನು 60,000 ಏನದು ನ್ಯೂ ಆಯಿತು ಅಲ್ವಾ. ಫೈನ್, ದಟ್ ಈಸ್ ಅ ಥರ್ಡ್ ಎಂಟ್ರಿ. ಆ್ಯಂಡ್ ನೆಕ್ಸ್ಟ್ ಫೋರ್ತಿಗೆ ಬರೋಣ. ಸೊ ₹2 lakh ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ ರೆಡ್ಯೂಸ್ಡ್ ಬೈ 60%. ದ ಟೋಟಲ್ ವ್ಯಾಲ್ಯೂ ಆಫ್ ಮೀನ್ಸ್ ದ ಟೋಟಲ್ ವ್ಯಾಲ್ಯೂ ಆಫ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ 2 lakh. ಆ 2 lakh ಇರೋದ್ರಲ್ಲಿ ಏನು ಹೇಳಿದರೆ 60% ರೆಡ್ಯೂಸ್ ಮಾಡಿ ಅಂತ ಮಾಡಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಓಲ್ಡ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 2 lakh ಇದೆ. ಓಲ್ಡ್ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ 2 lakh ಇದೆ. ಸೊ ಔಟ್ ಆಫ್ ವಿಚ್ ರಿಡಕ್ಷನ್, ಎಷ್ಟು ರಿಡಕ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಫೋರ್ತ್ ನೋಡಿ, 60% ರಿಡ್ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ 60% ರಿಡಕ್ಷನನ್ನು ಫಸ್ಟ್ ಬರ್ಕೊಳ್ತೀರ. ಅಂದರೆ 2 lakh ಇಂಟು 60/100 ಮಾಡಿದರೆ 1,20,000 rupees ಆಗುತ್ತೆ ಅಲ್ವಾ. ಸೊ ಡಿಫ್ರೆನ್ಸ್ 1,20,000, 1,20,000 ಆಯಿತು. ಈಗ ಔಟ್ ಆಫ್ 2 lakh ಇಫ್ ಯು ರೆಡ್ಯೂಸ್ 1,20,000, ವಾಟ್ ಈಸ್ ದ ರಿಮೈನಿಂಗ್ ಬ್ಯಾಲೆನ್ಸ್, ಆ ಅಮೌಂಟ್ 80,000 ಆಗುತ್ತಲ್ವಾ. ಸೊ ನೋಡಿ ಇಲ್ಲಿ 2 lakh ಇದೆ, ಅರ್ಲಿಯರ್ 2 lakh ಇತ್ತು, ಅದರಲ್ಲಿ 1,20,000 ರೆಡ್ಯೂಸ್ ಆಗ್ತಾ ಇದೆ. ಸೊ ಹಾಗಾಗಿ ರಿಮೈನಿಂಗ್ ಬ್ಯಾಲೆನ್ಸ್ 80,000 rupees ಆಯಿತು ಅಂತೇಳಿ. ಸೊ ಇದು 2 lakh ಇದ್ದಿದ್ದು 60% ಕಡಿಮೆ ಮಾಡಿದರೆ ನ್ಯೂ ಎಷ್ಟಾಯಿತು ಅಂದರೆ 80,000 rupees ಆಯಿತು. ಫಸ್ಟ್ ಪ್ರಾಬ್ಲಮ್, ಐ ಹೋಪ್ ಫಸ್ಟ್ ಪ್ರಾಬ್ಲಮ್ ಯು ಲಿಸನ್ ಟು ವೆರಿ ಕೇರ್ಫುಲಿ. If you have not yet listened to the first problem, please go to that first problem. Then only this problem is going to be understood to you. Okay, fine. ಈಗ ನೆಕ್ಸ್ಟ್ ಏನು ಹೇಳಿದ್ರೆ ಫಿಫ್ತ್ ಒನ್, ₹1 lakh 8% equity share capital is reduced to 75,000 rupees. Equity share capital. What kind of equity share capital it is? 8% equity share capital. So 8% equity share capital amount is 1 lakh. So it has been reduced to 75,000. 1 ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂಥ 8% ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅದನ್ನ 75,000ಕ್ಕೆ ಇಳಿಸಿ. ಬೈ ಇಲ್ಲ, ಇದು 2 ಇದೆ ಅಲ್ವಾ. 75,000 ಅಂತಂದರೆ ಇದು ನ್ಯೂ ಆಗುತ್ತೆ. ನ್ಯೂ ಇಕ್ವಿಟಿ ಶೇರ್ ಕ್ಯಾಪಿಟಲ್, ನ್ಯೂ 8% ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಗುತ್ತೆ. ಬೈ ಅಂತ ಹೇಳಿದ್ರೆ ರಿಡ್ಯೂಸ್ ಆಗಿರೋದನ್ನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀರಿ. 2 ಅಂತ ಹೇಳಿದ್ರೆ ಇದು ಸೆಕೆಂಡ್, ಅಂದರೆ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ನೋಡಿ. ಓಕೆ, ಸೊ ಓಲ್ಡ್ 8% ಇಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಓಲ್ಡ್ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನಮಗೆ? 8%, 1 lakh ಇದೆ ಅಲ್ವಾ. ಸೊ 1 lakh ಇದೆ, 1 lakh. ಆ್ಯಂಡ್ ನೆಕ್ಸ್ಟ್ ಬೈ ಅಂತ ಇಲ್ಲ, 2 ಅಂತ ಹೇಳಿದ್ದಾರೆ. 2 ಅಂತ ಹೇಳಿದರೆ ನ್ಯೂ ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ನೇರವಾಗಿ ಹೇಳಿದ್ದಾರೆ ಅಂತ ಅರ್ಥ. ನೋಡಿ 1 lakh 8% equity share capital is reduced to 75,000. 75,000 ಅಂದರೆ ನ್ಯೂ ಆಯ್ತದು. 1 ಲಕ್ಷ ಇದ್ದಿದ್ದು 75,000ಕ್ಕೆ ಇಳಿಸಿ ಅಂತ ಹೇಳಿದರೆ 75,000. ಹಾಗಾದ್ರೆ ಎಷ್ಟು ಕಡಿಮೆ ಮಾಡಿದಂಗೆ ಆಯಿತು? ಸೊ 1 lakh minus 75,000 ಮಾಡಿದ್ರೆ ಡಿಫರೆನ್ಸ್ ಏನು ಬರ್ತದೋ ಅಷ್ಟು ಕಡಿಮೆ ಆಯಿತು. ದಟ್ ಈಸ್ 25,000 rupees ಆಯಿತು. ದಟ್ಸ್ ಇಟ್, ವೆರಿ ಕ್ಲಿಯರ್. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಲಾಸ್ಟ್ ಬಟ್ ಮೋಸ್ಟ್
3 lakh 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಈಸ್ ರೆಡ್ಯೂಸ್ಡ್ ಬೈ ₹35,000 ಅಂತ ಹೇಳಿದರೆ, ಅಂದರೆ 3 ಲಕ್ಷ ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಇದೆಯಲ್ಲ, ಅದನ್ನು 35,000ದಷ್ಟು ಟೂ ಅಂತ ಇಲ್ಲ ಅಲ್ವಾ. ಸೊ ಬೈ ಅಂತ ಹೇಳಿದೆ, ಬೈ ಅಂದರೆ ಲಾಸ್ಟ್ ಎಂಟ್ರಿ ಅಂತ ಅರ್ಥ, ಲಾಸ್ಟ್. ಸೊ ನಮಗೆ ಈಗ ಬರೋಣ, 3 lakh rupees ಇದೆ. ಸೊ ಓಲ್ಡ್ 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 3 lakh rupees ಇದೆ ಅಲ್ವಾ, 3 lakh ಇದೆ. ನೆಕ್ಸ್ಟು ಕಂಟಿನ್ಯೂ ಏನು ಹೇಳಿದ್ದಾರೆ ನೋಡಿ, ₹3 lakh 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ರೆಡ್ಯೂಸ್ಡ್ ಬೈ 30,000. ಸೊ ಬೈ ಅಂದರೆ ಲಾಸ್ಟ್ ಎಂಟ್ರಿ ಅಂದರೆ ರೆಡ್ಯೂಸ್ ಎಷ್ಟಾಯಿತು ಅಂತ ಹೇಳ್ತಾರೆ ಅಂತ, 35,000 ಕಡಿಮೆ ಮಾಡಿ ನೋಡಿ. 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತಂದರೆ 3 ಲಕ್ಷ ರೂಪಾಯಿ ಇದೆಯಲ್ಲ, ಅದರಲ್ಲೊಂದು 35,000 ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. 3 ಲಕ್ಷದಲ್ಲಿ 35,000 ಕಡಿಮೆ ಮಾಡಿ, ಡಿಫ್ರೆನ್ಸ್ ಅಮೌಂಟ್ ಏನು ಬಂತಲ್ವಾ ಅದನ್ನು ನ್ಯೂ 10% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲ್ ಅಂತ ಹೇಳ್ತಾ ಇದ್ದೀರಾ. ಸೊ ಅಂದರೆ ಈ 3 lakh ಇದೆಯಲ್ಲ, ಸೊ ಔಟ್ ಆಫ್ 3 lakh 35,000 rupees ಹ್ಯಾಸ್ ಬಿನ್ ರೆಡ್ಯೂಸ್ಡ್. ದಟ್ ಮೀನ್ಸ್ 35,000 ಈಸ್ ಟು ಬಿ ಡಿಡಕ್ಟೆಡ್ ಫ್ರಮ್ 3 lakh rupees. ಸೊ 2,65,000 rupees. I hope you know how to pass these journal entries and then narration also. ಇದೆಲ್ಲದಕ್ಕೂ ಕೂಡ ನರೇಷನ್ ಬರೀಬೇಕಲ್ವ. ನರೇಷನ್ನಿಗೆಲ್ಲ ಸೇರಿ 1 marks ಇರುತ್ತೆ, ನಿಮಗೆ ಗೊತ್ತಾಗಿರಂತ ಅಂದ್ಕೊಳ್ತಾ ಇದ್ದೀನಿ. ನೋಡಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇದನ್ನು ಪ್ರಾಬ್ಲಮ್ ಆಯಿತು. ನೆಕ್ಸ್ಟು ಸೊಲ್ಯೂಷನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಆದಷ್ಟು ನೋಡ್ತಾ ಬರ್ಕೊಂಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಪ್ರಾಬ್ಲಮ್ ಹೇಳಿದ್ದೀನಿ, ಈಗ ಸೆಕೆಂಡ್ ಪ್ರಾಬ್ಲಮ್ ಈ ಸೆಕೆಂಡ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಇನ್ನೊಂದು ಪ್ರಾಬ್ಲಮನ್ನು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತಗೊಂಬಿಡಿ ಇದನ್ನು, ಓಕೆನಾ. ಆ್ಯಂಡ್ ಲಾಸ್ಟ್ ಎಂಟ್ರಿ ಫೈನ್. ಈಗ ಒನ್ ಮೋರ್ ಪ್ರಾಬ್ಲಮ್ ನೋಡ್ತಾ ಹೋಗೋಣ. ಎಸ್, ಆ್ಯಂಡ್ ದಿಸ್ ಈಸ್ ದ ಥರ್ಡ್ ಪ್ರಾಬ್ಲಮ್. ಯು ಹ್ಯಾವ್ ಟು ಲಿಸನ್ ಟು ದಿಸ್ ಕ್ಲಾಸ್ ವೆರಿ ಕೇರ್ಫುಲಿ. ಸೊ ಬಹಳ ಕ್ಲಿಯರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ ಇದನ್ನು. ನೋಡಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮೋರಲ್ಲೆಸ್ ನಿಮ್ಮ ಎಕ್ಸಾಮಿನೇಷನ್ಗೆ ಈ ಪ್ಯಾಟ್ರನ್ ಥರನೇ ಬರ್ತದೆ. ಇದನ್ನ ಸ್ವಲ್ಪ ಪ್ರಾಬ್ಲಮನ್ನು ಅನಾಲಿಸಿಸ್ ಮಾಡ್ಕೊಳ್ಳೋಣ. ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಏನು ಹೇಳ್ತಾ ಇದ್ದಾರೆ, ದ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಟಾಯ್ ಲಿಮಿಟೆಡ್, ನೇಮ್ ಆಫ್ ದ ಕಂಪನಿ ಇಸ್ ಮೆನ್ಷನ್ಡ್ ಹಿಯರ್. ದ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ದ ಟಾಯ್ ಲಿಮಿಟೆಡ್ ಅಮೌಂಟೆಡ್ ಟು ₹2,50,000. So total capital is ₹2,50,000 consisting of 25,000 equity shares of ₹10 each. The total number of shares are 25,000 and value of each share is ₹10. That means 25,000 into 10 is equal to 2,50,000. So name of the company is Toy Limited. How many shares it has? 25,000. What is the total, what is the face value of each share is 10,000. So 25,000 into 10 into total capital of that company is 2,50,000. ಅದಲ್ಲ 25,000 ಶೇರ್ಸ್ಗಳಿದ್ದಾವೆ. ಒಂದು ಶೇರಿಗೆ ₹10 ಇದ್ದಂಗೆ 2,50,000 ಶೇರ್ಸ್ ಇದ್ದಾವೆ. ಈಗ ಇವರೇನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ, ಓಕೆನಾ. ಸೊ ಇದರೊಳಗಡೆಗೆ ಏನು ಹೇಳ್ತಾ ಇದ್ದಾರೆ, ರೀಕನ್ಸ್ಟ್ರಕ್ಷನ್ ಅಲ್ವಾ. ಸೊ ಏನು ಹೇಳ್ತಾರೆ ಅಂತ ನೋಡೋಣ. ಡ್ಯೂ ಟು ಲಾಸಸ್ ಇನ್ಕರ್ಡ್ ಬೈ ದ ಕಂಪನಿ ಕಂಟಿನ್ಯೂಸ್ಲಿ, ಕಂಪನಿಗೆ ಪ್ರತಿ ವರ್ಷವೂ ಕೂಡ ಅಥವಾ ಕಂಟಿನ್ಯೂ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಓಕೆ, ದ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಪ್ರಿಪೇರ್ಡ್ ಅ ಸ್ಕೀಮ್ ಫಾರ್ ರೀಕನ್ಸ್ಟ್ರಕ್ಷನ್ ವಿಚ್ ವಾಸ್ ಡ್ಯೂಲಿ ಅಪ್ರೂವ್ಡ್ ಬೈ ದ ಕೋರ್ಟ್. ಹಾಗಾಗಿ ಡೈರೆಕ್ಟರ್ಸ್ ಎಲ್ಲ ಏನು ಮಾಡಿದ್ದಾರೆ ಅಂತಂದರೆ, ಕಂಪನಿ ಲಾಸ್ ಆಗ್ತಾ ಇರೋದ್ರಿಂದ ಇಂಟರ್ನಲ್ ರೀಆರ್ಗನೈಸೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಫೈನ್. ದ ಟರ್ಮ್ಸ್ ಆಫ್ ರೀಕನ್ಸ್ಟ್ರಕ್ಷನ್ಸ್ ವರ್ ಆಸ್ ಫಾಲೋಸ್. ಈಗ ರೀಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕಲ್ವಾ. ಸೊ ಏನೇನು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ಒಂದು 3 ಕಂಡೀಷನ್ಸನ್ನು ಹಾಕಿದ್ದಾರೆ. ಈ ಪ್ರಕಾರವಾಗಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಅದರಲ್ಲಿ ಬರೋಣ ನೋಡಿ. ಇನ್ ಲೀವ್ ಆಫ್ ದೇರ್ ಪ್ರೆಸೆಂಟ್ ಹೋಲ್ಡಿಂಗ್ಸ್ ದ ಶೇರ್ ಹೋಲ್ಡರ್ಸ್ ಆರ್ ಟು ರಿಸೀವ್ ಇನ್ ದ ಲೀವ್ ಆಫ್ ದ ಪ್ರೆಸೆಂಟ್ ಹೋಲ್ಡಿಂಗ್ಸ್. ಈಗ ಇರ್ತಕ್ಕಂಥ ಹೋಲ್ಡಿಂಗ್ಸ್ ಅಂದರೆ ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ಗಳನ್ನು ಹೊಂದಿದ್ದಾರಲ್ಲ ಅದರ ಆಧಾರದ ಮೇಲೆ ಶೇರ್ ಹೋಲ್ಡರ್ಸ್ ಏನೇನು ರಿಸೀವ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಒನ್, ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5 ಆಫ್ ದೇರ್ ಹೋಲ್ಡಿಂಗ್ಸ್ ಅಂತ ಹೇಳಿದ್ದಾರೆ. ನಾನು ಅರ್ಥೈಸ್ತೀನಿ ಏನು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ 5% ಪ್ರಿಫರೆನ್ಷಿಯಲ್ ಶೇರ್ಸ್ ಫುಲ್ಲಿ ಪೇಯ್ಡ್ ಅಪ್ ಟು ದ ಎಕ್ಸ್ಟೆಂಟ್ ಆಫ್ 20% ಆಫ್ ದ ಅಬೌವ್ ನ್ಯೂ ಈಕ್ವಿಟಿ ಶೇರ್ಸ್ ಹೇಳ್ತೀನಿ. ನೆಕ್ಸ್ಟ್ 3,006% ಸೆಕೆಂಡ್ ಡಿಬೆಂಚರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ. ಸೊ ಈಗ ಬರೋಣ, ಟೋಟಲ್ ಅಮೌಂಟ್ ಎಷ್ಟಿದೆ ಅಂದರೆ, ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ, 2,50,000 ಇದೆ. ಆ 2,50,000 ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಇಲ್ಲಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಏನನ್ನಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂದರೆ, 25,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ. ಒಬ್ಬೊಬ್ಬರು ₹10 ಪೇಮೆಂಟ್ ಮಾಡಿಬಿಟ್ಟು ಅಂದರೆ ₹10 ಪೇಮೆಂಟ್ ಮಾಡಿದ್ದಾರೆ. ಒಟ್ಟಾರೆ 2,50,000 ಕಲೆಕ್ಟ್ ಆಗಿದೆ. ಈಗ ಅವರಿಗೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ, ಹೇಳ್ತಾ ಇದ್ದಾರೆ ನೋಡಿ,
ಮೊದಲನೇದಾಗಿ ಹೇಳ್ತಾರೆ ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5 ಆಫ್ ದೇರ್ ಹೋಲ್ಡಿಂಗ್ಸ್. ಮೊದಲನೇದಾಗಿ ಏನು ಮಾಡ್ತೀರಂದರೆ ಟೋಟಲ್ ಎಷ್ಟು ಶೇರ್ಸ್ಗಳಿದಾವಲ್ಲ, ಫುಲ್ಲಿ ಪೇಯ್ಡ್ ಈಕ್ವಿಟಿ ಶೇರ್ಸ್ ಈಕ್ವಲ್ ಟು 2/5. ಸೊ ಇದರ 2/5 ಮಾಡಿದರೆ ಎಷ್ಟಾಗುತ್ತೆ ಅಂದರೆ 2,50,000ನ 2/5 ಮಾಡಿದರೆ ಎಷ್ಟಾಗುತ್ತೋ ಅಷ್ಟು ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್ಗಳನ್ನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಮೊದಲನೇದಾಗಿ. ಸೊ ಅಂದರೆ ಇಲ್ಲಿ ಬರ್ತೀನಿ ನೋಡಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 2,50,000 ರೂಪೀಸ್ ಇದೆ, ಹೌದಲ್ವಾ. ಸೊ ಅದರಲ್ಲಿ ನ್ಯೂ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತಂದರೆ ಅದರ 2/5 ನ್ಯೂ ಈಕ್ವಿಟಿ ಶೇರ್ಸ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅಂದರೆ 2,50,000 ಇಂಟು 2/5 ಎಷ್ಟಾಯಿತು, 1,00,000 ರೂಪಾಯಿ ಆಯಿತು. ಅಷ್ಟು ಕೊಡಿ ಅಂತ ಹೇಳಿ 2,50,000 ರೂಪಾಯಿದಲ್ಲಿ 1,00,000 ರೂಪಾಯಿ ಬೆಲೆ ಬಾಳತಕ್ಕಂತಹ ಫುಲ್ಲಿ ಪೇಯ್ಡ್ ಅಪ್ ಶೇರ್ಸ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ. ನೆಕ್ಸ್ಟ್ ಏನು ಹೇಳಿದ್ದಾರೆ, ಇದು ಫಸ್ಟ್ ಕ್ಲಿಯರ್ ಆಯ್ತು, ಇದು 2/5 ಟೋಟಲ್ ವ್ಯಾಲ್ಯೂನಲ್ಲಿ ಹೇಗೆ ಅಂತ ಗೊತ್ತಾಯ್ತಲ್ವಾ, ಫೈನ್. ಎರಡನೇದಾಗಿ ಏನು ಹೇಳ್ತಾರೆ, 5% ಪ್ರಿಫರೆನ್ಷಿಯಲ್ ಶೇರ್ಸ್ 2,50,000ನಲ್ಲಿ 1,00,000 ರೂಪಾಯಿಗೆ ಬೆಲೆ ಬಾಳತಕ್ಕಂತಹ ಈಕ್ವಿಟಿ ಶೇರ್ಸನ್ನು ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸನ್ನು ಕೊಡಿ. ಇನ್ನು ಉಳಿದ ಬ್ಯಾಲೆನ್ಸ್ ಇದೆಯಲ್ಲ ಅದರಲ್ಲಿ 5% ಪ್ರಿಫರೆನ್ಸ್ ಶೇರ್ಸ್ ಫುಲ್ಲಿ ಪೇಯ್ಡ್ ಅಪ್ ಟು ದ ಎಕ್ಸ್ಟೆಂಟ್ ಆಫ್ 20% ಆಫ್ ದ ಅಬೌವ್ ನ್ಯೂ ಈಕ್ವಿಟಿ ಶೇರ್ಸ್. 25 ಅಂದರೆ ಇಲ್ಲಿ 1,00,000 ರೂಪಾಯಿ ಈಕ್ವಿಟಿ ಶೇರ್ಸನ್ನು ಕೊಟ್ಟಿದ್ದಾರಲ್ಲ ಅದರ 20%ನಷ್ಟು 5% ಪ್ರಿಫರೆನ್ಷಿಯಲ್ ಶೇರ್ ಕ್ಯಾಪಿಟಲನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಅಂದರೆ ಈಕ್ವಲ್ಸ್ ಇಲ್ಲಿ 1,00,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಫುಲ್ಲಿ ಪೇಯ್ಡ್ ಅಪ್ ಈಕ್ವಿಟಿ ಶೇರ್ಸನ್ನು ಕೊಟ್ಟಿದ್ದಾರೆ, ಅದರ 20%ನಷ್ಟು 5% ಪ್ರಿಫರೆನ್ಷಿಯಲ್ ಶೇರ್ಸನ್ನು ಇಶ್ಯೂ ಮಾಡಿ ಅಂತ ಹೇಳಿದ್ದಾರೆ. ಸೊ ಇದರ 20% ಅಂದರೆ 1,00,000 ಇಂಟು 20% ಎಷ್ಟಾಯಿತು, 20,000 ಆಯಿತು. 20,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ 5% ಪ್ರಿಫರೆನ್ಷಿಯಲ್ ಶೇರ್ಸ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ. 2,50,000 ರೂಪಾಯಿದಲ್ಲಿ 1,00,000 ರೂಪಾಯಿದ್ದು ಈಕ್ವಿಟಿ ಶೇರ್ಸ್ ಕೊಡಿ ಅಂತ ಹೇಳಿದರೆ ಫುಲ್ಲಿ ಪೇಯ್ಡ್ ಅಪ್ಪು. ಇನ್ನು ಅದರ 20% ಅಂದರೆ 20,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂತಹ 5% ಪ್ರಿಫರೆನ್ಷಿಯಲ್ ಶೇರ್ಸ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಅದು ಎರಡನೇದು. ನೆಕ್ಸ್ಟ್ ಥರ್ಡ್ ಏನು ಹೇಳ್ತಾ ಇದ್ದಾರೆ ನೋಡಿ, ನೆಕ್ಸ್ಟು 3,006% ಸೆಕೆಂಡ್ ಡಿಬೆಂಚರ್ಸ್ ಆಫ್ ₹10 ಈಚ್ ಅಂತ ಹೇಳಿದ್ದಾರೆ ಅಲ್ವಾ. ಸೊ 3,000 ನೆಕ್ಸ್ಟ್ ನೋಡಿ 3,000 ಡಿಬೆಂಚರ್ಸ್ಗಳನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ 6% ಸೆಕೆಂಡ್ ಡಿಬೆಂಚರ್ಸ್, 6% ಸೆಕೆಂಡ್ ಡಿಬೆಂಚರ್ಸ್ ಎಷ್ಟು, 3,000 ಕೂಡ ಕೇಳಿದ್ದಾರೆ. ಇಲ್ಲಿ 30,000 ಇದೆ ಅಂದರೆ ಏನಂದರೆ 3,000 10 ರೂಪಾಯಿ ಇದ್ದಂಗೆ. ಸೊ 3,000 ಇಂಟು 10 ಅಂದರೆ 30,000 ರೂಪೀಸ್ ಆಯಿತು. ಸೊ 30,000 ಹಾಕಿದ್ದೀನಿ. 2,50,000 ರೂಪಾಯಿದು ಶೇರ್ಸ್ ಇದ್ವಲ್ಲ ಅದರಲ್ಲಿ 1,00,000 ರೂಪಾಯಿಗೆ ಬೆಲೆ ಬಾಳ್ತಕ್ಕಂಥ ಈಕ್ವಿಟಿ ಶೇರ್ಸನ್ನು ಕೊಡಿ. ಅದರ 20% 20,000 ರೂಪಾಯಿ ಪ್ರಿಫರೆನ್ಷಿಯಲ್ ಶೇರ್ಸನ್ನು ಕೊಡಿ. ಮತ್ತು ಒಂದು 3,000 ಡಿಬೆಂಚರ್ಸ್ಗಳನ್ನು 3,000 ಸೆಕೆಂಡ್ ಡಿಬೆಂಚರ್ಸ್ಗಳನ್ನು ಏನು ಮಾಡಿ 10 ರೂಪೀಸ್ ಒಂದರಂಗೆ ಕೊಡಿ ಅಂತ ಹೇಳಿ 30,000 ಆಯಿತು. ಇನ್ನೂ ಬ್ಯಾಲೆನ್ಸ್ ಉಳಿತಲ್ವಾ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳಿದ್ದೀರಾ. ಸೊ ಡಿಫ್ರೆನ್ಸ್ ಏನಾದರೂ ಉಳಿದ್ರೆ ಕನ್ವರ್ಟ್ ಮಾಡಿ ಇನ್ನೂ ಡಿಫ್ರೆನ್ಸ್ ಏನಾದರೂ ಉಳೀತು ಅಂತ ಹೇಳಿದರೆ ಅದನ್ನು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಂತೇಳ್ಬಿಟ್ಟು ಒಂದು ಅಕೌಂಟನ್ನು ಓಪನ್ ಮಾಡಿ ಅಲ್ಲಿ ರಿಮೈನಿಂಗ್ ಬ್ಯಾಲೆನ್ಸನ್ನು ಟ್ರಾನ್ಸ್ಫರ್ ಮಾಡಬೇಕು. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಇದೇ ಥರ ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಈ 3 ಎಂಟ್ರೀಸ್ ಇಲ್ಲಿಗೆ ಮುಗೀತಿದ್ದು ಅಲ್ವಾ. ಸೊ ಅಲ್ಲಿಗೆ ಈ 3 ಎಂಟ್ರೀಸ್ ಅಂದರೆ ಫಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ಬರ್ತಕ್ಕಂಥ 3 ಎಂಟ್ರೀಸ್ಗಳು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಮತ್ತೆ ರಿವೈಂಡ್ ಮಾಡ್ಕೊಂಡು ಇನ್ನೊಂದು ಸಲ ನೋಡಿ. ನೆಕ್ಸ್ಟ್ ಸೆಕೆಂಡ್ ಏನು ಹೇಳ್ತಾರೆ, ಆ್ಯನ್ ಇಶ್ಯೂ ಆಫ್ 2,500 5% ಫಸ್ಟ್ ಡಿಬೆಂಚರ್ಸ್. ಇಲ್ಲಿ ಸೆಕೆಂಡ್ ಡಿಬೆಂಚರ್ಸ್ ಅಂತ ಹೇಳಿದ್ರೆ ಅದರ 5% ಫಸ್ಟ್ ಡಿಬೆಂಚರ್ಸ್ ಆಫ್ ₹10 ಈಚ್ ವಾಸ್ ಮೇಡ್ ಆ್ಯಂಡ್ ಫುಲ್ಲಿ ಸಬ್ಸ್ಕ್ರೈಬ್ಡ್ ಇನ್ ಕ್ಯಾಶ್ ಅಂತ ಹೇಳ್ತಾರೆ. ಆ್ಯಂಡ್ ಇಶ್ಯೂ ಆಫ್ 2,500 ಇಶ್ಯೂ ಮಾಡಿದರೆ ಏನು 5% ಫಸ್ಟ್ ಡಿಬೆಂಚರ್ಸ್. ಸೊ ಫಸ್ಟ್ ಡಿಬೆಂಚರ್ಸ್ಗಳನ್ನು 2,500 ಡಿಬೆಂಚರ್ಸ್ಗಳನ್ನು ಇಶ್ಯೂ ಮಾಡಿದ್ದೀರಾ, ಒಂದೊಂದಕ್ಕೆ 10 ರೂಪಾಯಿ ಕಲೆಕ್ಟ್ ಮಾಡಿದ್ದೀರಾ. ಅಂದರೆ 2,500 ಇಂಟು 10 ಅಂದರೆ 25,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದೀರಾ, ಡಿಬೆಂಚರ್ಸನ್ನು ಕೊಟ್ಟಿದ್ದೀರಾ. ಅಂದರೆ ಏನು ಮಾಡ್ತೀರಾ, ಬ್ಯಾಂಕ್ ಅಕೌಂಟ್ ಎಟಾರ್ ಟು 5% ಫಸ್ಟ್ ಡಿಬೆಂಚರ್ಸ್ ಅಕೌಂಟ್. ಸೊ ಬ್ಯಾಂಕ್ ಅಕೌಂಟ್ 25,000 ಯು ಕಲೆಕ್ಟೆಡ್. ಹೌ ಡಿಡ್ ಯು ಕಲೆಕ್ಟ್ ದಿಸ್ 25,000? ದಟ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಇನ್ ಡೀಟೇಲ್ ಇಟ್ ಹ್ಯಾಸ್ ಬಿನ್ ಎಕ್ಸ್ಪ್ಲೈನ್ ಟು ಯು. ಹೌದಲ್ವಾ. ಹೀಗೆ 2,500 ಡಿಬೆಂಚರ್ಸ್ ಇದ್ದಾವೆ, ಒಂದಕ್ಕೆ 10 ರೂಪಾಯಿ ಅಂತೆ. ಸೊ ಹಾಗಾಗಿ ಡೆಬಿಟ್ ವಾಟ್ ಕಮ್ಸ್ ಇನ್ ಕ್ಯಾಶ್ ಅಥವಾ ಚೆಕ್ ಅಲ್ವಾ. ಸೊ ಬ್ಯಾಂಕ್ ಅಕೌಂಟ್ ಎಟಾರ್ ಟು 5% ಫಸ್ಟ್ ಡಿಬೆಂಚರ್ಸ್ ಅಕೌಂಟ್ ಅಂತಾರೆ ತಗೊಳ್ಳಿ. ಇದು ನಿಮಗೆ ಡಿಬೆಂಚರ್ಗೆ ಯಾವಾಗಲೂ ಕ್ಯಾಪಿಟಲ್ ಅನ್ನಲ್ಲ, ನಿಮಗೆ ಗೊತ್ತಿರ್ಬೋದು. 25,000 ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಇದು ಎಂಟ್ರೀಸು ನಿಮಗೆ ಗೊತ್ತಾಯಿತು ಅಂದ್ಕೊಳ್ತೀನಿ. ಗೊತ್ತಾಗಿಲ್ಲ ಅಂದರೆ ರಿವೈಂಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಕ್ಸ್ಟು ಬರೋಣ. ದಿ ಅಸೆಟ್ಸ್ ವರ್ ರೆಡ್ಯೂಸ್ಡ್ ಆ್ಯಸ್ ಫಾಲೋಸ್. ನೋಡಿ, ವೆನ್ಎವರ್ ದ ಅಸೆಟ್ಸ್ ಆರ್ ರೆಡ್ಯೂಸ್ಡ್, ಅಸೆಟ್ಸ್ ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ನಾವು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಬಿಟ್ ಆಗೇ ಆಗುತ್ತೆ.
ವೆನ್ ಎವರ್ ಯು ಫೈಂಡ್ ದಟ್ ಅಸೆಟ್ಸ್ ಆರ್ ರೆಡ್ಯೂಸ್ಡ್, ಅಸೆಟ್ಸ್ ರೆಡ್ಯೂಸ್ ಆಯಿತು ಅಂತ ಹೇಳಿದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಆರ್ ಟು ಆಲ್ ದ ಅಸೆಟ್ಸ್ ವಾಟ್ ಎವರ್ ರೆಡ್ಯೂಸ್ ಆಗಿರ್ತಕ್ಕಂಥ ಎಲ್ಲ ಅಸೆಟ್ಸು 2 ಆಗುತ್ತೆ ಅಲ್ವಾ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಎಷ್ಟು ಕ್ಯಾಪಿಟಲ್ ರಿಡಕ್ಷನ್ ಅಂದರೆ ಇಲ್ಲಿ ಒಂದು ರಿಡಕ್ಷನ್ ಇದೆ, ಅದು 1 lakh ಇದೆ. ಸೊ ನೆಕ್ಸ್ಟು ಇಲ್ಲಿ ಒಂದು ರಿಡಕ್ಷನ್ ಇದೆ, ಒಂದೇ ಇದೆ ಅಲ್ವಾ, 1 lakh ಇದೆ. ರಿಡಕ್ಷನ್ ಕ್ಯಾಪಿಟಲ್ ರಿಡಕ್ಷನ್ 1 lakh ಇದೆ, ಮತ್ತು ಇಲ್ಲೆಲ್ಲೂ ಕ್ಯಾಪಿಟಲ್ ರಿಡಕ್ಷನ್ ಇಲ್ಲ. ಸೊ ಕ್ಯಾಪಿಟಲ್ ರಿಡಕ್ಷನ್ 2 ಅಥವಾ 2ಕ್ಕಿಂತ ಹೆಚ್ಚು ಇದ್ದರೆ ಅಥವಾ 1 ಅಥವಾ 1ಕ್ಕಿಂತ ಹೆಚ್ಚು ಇದ್ದರೆ ಎಲ್ಲ ಅಮೌಂಟನ್ನು ಟೋಟಲ್ ಮಾಡಿ ಇಲ್ಲಿ ಬರ್ಕೊಳ್ತೀರಾ. ಬಟ್ ಕ್ಯಾಪಿಟಲ್ ರಿಡಕ್ಷನ್ ಅಂತ ಇಲ್ಲಿ ಒಂದೇ ಇದೆ ಅಲ್ವಾ, ಇಲ್ಲಿ ಎಷ್ಟಿದೆಯೋ ಅಷ್ಟು 1 ಲಕ್ಷ ರೂಪಾಯಿ ಶಾರ್ಟ್ ಆಗಿದೆ, ಕಡಿಮೆ ಆಗಿತ್ತು ಅಲ್ವಾ. ಸೊ ಕ್ಯಾಪಿಟಲ್ ರಿಡಕ್ಷನ್ ಕೊಟ್ಟಿದ್ದೀರಾ. ನೋಡಿ ಥರ್ಡ್ ಎಂಟ್ರಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ದಿ ಅಸೆಟ್ಸ್ ವರ್ ರೆಡ್ಯೂಸ್ಡ್ ಆ್ಯಸ್ ಫಾಲೋಸ್, ಅಂದರೆ 1 ಲಕ್ಷ ರೂಪಾಯಿದಲ್ಲಿ ರೆಡ್ಯೂಸ್ ಏನೇನಾಯಿತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಓಕೆ ಫೈನ್. ಇಲ್ಲಿ ಗುಡ್ ವಿಲ್ಲು ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸೊ ಗುಡ್ ವಿಲ್ ಫ್ರಮ್ 1,50,000 ಟು 75,000, 1,50,000 ಇದ್ದಿದ್ದು 75,000ಕ್ಕೆ ಇಳಿದಿದೆ. ಅಂದರೆ ಎಷ್ಟು ಕಡಿಮೆ ಆಯಿತು, ಇದರಲ್ಲಿದ್ದನ್ನ ಮೈನಸ್ ಮಾಡಿ 75,000 ಕಡಿಮೆ ಆಯಿತು. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ ಆರ್ ಟು ಗುಡ್ ವಿಲ್ ಅಕೌಂಟ್ 75,000 ಕಡಿಮೆ ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಮಷಿನರಿ ಫ್ರಮ್ 50,000 ಟು 37,500. ಸೊ ಟೋಟಲ್ ವ್ಯಾಲ್ಯೂ ಆಫ್ ಮಷಿನರಿ ವಾಸ್ 50,000, 50,000 ಇತ್ತು, ಅದನ್ನು 37,500ಕ್ಕೆ ಇಳಿಸಿ ಅಂತ ಹೇಳ್ತಿದ್ರೆ. ಕಡಿಮೆ ಮಾಡಿ ಇಷ್ಟು ಇಳಿಸಿ ಅಂದರೆ ಡಿಫ್ರೆನ್ಸ್ ಎಷ್ಟು ಬಂತು, ಆ ಡಿಫ್ರೆನ್ಸ್ ಅಮೌಂಟನ್ನು ಇಲ್ಲಿ ಬರೀತೀರ 12,500 rupees. ನೆಕ್ಸ್ಟ್ ಏನು ಹೇಳಿದ್ದಾರೆ, ಲೀಸ್ ಹೋಲ್ಡ್ ಪ್ರಿಮೈಸಸ್ ಫ್ರಮ್ ₹75,000 ಟು 62,500, 75,000ಕ್ಕೆ ಬೆಲೆ ಬಾಳ್ತಕ್ಕಂತಹ ಒಂದು ಲೀಸ್ ಹೋಲ್ಡ್ ಪ್ರಿಮೈಸಸ್ ಅದು 67,500ಕ್ಕೆ ಇಳಿಸಿ ಅಂತ ಹೇಳಿದೆ. ಅಂದರೆ ಇವೆರಡರ ಡಿಫ್ರೆನ್ಸ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಆಯಿತು ಅಂತೇಳಿ. ಸೊ ಅಷ್ಟು ಕಡಿಮೆ ಆಯಿತು. ರೆಡ್ಯೂಸ್ಡ್ ಆಗಿರ್ತಕ್ಕಂಥ ಅಮೌಂಟು 1 lakh ಇತ್ತು, 1 lakhಲ್ಲಿ ಏನು ಮಾಡಿದ್ದೀವಿ, ರೆಡ್ಯೂಸ್ ಗುಡ್ ವಿಲ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಲೀಸ್ ಹೋಲ್ಡ್ ಪ್ರಿಮೈಸಸ್. ಅಂದರೆ 1 ಲಕ್ಷ ರೂಪಾಯಿ ನಿಮಗೆ ನಷ್ಟ ಆಯಿತು ಅಂತೇಳಿ, ಆ ನಷ್ಟ ಸರಿದೂಗಿಸ್ಬೇಕಲ್ಲ, ಅಂದರೆ ಅಸೆಟ್ನಲ್ಲಿ ವ್ಯಾಲ್ಯೂ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. 1 ಲಕ್ಷದಲ್ಲಿ ಈ 3 ಮೈನಸ್ ಮಾಡಿದರೆ ಎಷ್ಟು ಬರುತ್ತೋ ಅದನ್ನು ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳಬೇಕಾಗುತ್ತೆ. ಬಟ್ ನಮಗೆಲ್ಲ ಫಿಲಪ್ ಆಗಿದೆ. ಒಂದು ವೇಳೆ 10,000 ಇತ್ತು ಅಂದರೆ 2,500 rupees ಬ್ಯಾಲೆನ್ಸ್ ಇರೋದು. ಸೊ ಕ್ಯಾಪಿಟಲ್ ರಿಸರ್ವನ್ನು ಹೆಂಗೆ ಕಂಡುಹಿಡಿತೀರಂದರೆ ಯಾವಾಗಲೂ ಕೂಡ ಕ್ಯಾಪಿಟಲ್ ರಿಸರ್ವ್ ಮೈನಸ್ ಆಲ್ ದ ಅಸೆಟ್ಸ್ ಮಾಡಿದಾಗ ಡಿಫ್ರೆನ್ಸ್ ಅಮೌಂಟ್ ಏನು ಬರುತ್ತೋ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ನಿಮಗೆ ಗೊತ್ತಾಯಿತು ಅಂತ ಭಾವಿಸ್ತಾ ಇದ್ದೀನಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ ನೀವೇ. ಮತ್ತು ಇನ್ನೊಂದು ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಕೂಡ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೆಕ್ಸ್ಟ್ ಈಗ ಇಲ್ಲಿ ಬನ್ನಿ. ಸೊ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡೋದು ಹೇಗೆ ಅಂತೇಳಿ ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓನ್ಲಿ 3 ಎಂಟ್ರೀಸ್ ಇದು ಅಲ್ವಾ. ಸೊ ಅಂದರೆ ಜಸ್ಟ್ 3 ಪ್ರಾಬ್ಲಮ್ ಮಾತ್ರ ಹೇಳಿದ್ದೀನಿ. ಮತ್ತು ಆದಷ್ಟು ಬೇಗ ಇನ್ನೊಂದೆರಡು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಈ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಎಲ್ಲ ಚಾಪ್ಟರ್ಸ್ಗಳನ್ನು ಅಂದರೆ ಪ್ರಾಬ್ಲಮೆಟಿಕ್ ಚಾಪ್ಟರ್ಸ್ಗಳೇನಿದಾವೆ ಎಲ್ಲವನ್ನೂ ಕೂಡ ಸಾಲ್ವ್ ಮಾಡ್ತೀನಿ. ಸೊ ಗೊತ್ತಾಗದೇ ಹೋದರೆ ದಯವಿಟ್ಟು ಕಾಮೆಂಟ್ ಮಾಡಿ, ನಿಮಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಓಂ ನಮಃ ಶಿವಾಯ.